ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆ ಧ್ಯಾನ ಮಾಡುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಗಲಾತ್ಯ 2ನೇ ಅಧ್ಯಾಯ 20ನೇ ವಚನ. ಗಲಾತ್ಯ 2:20. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ವಿಶೇಷ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಾದ ಯೇಸು ಕ್ರಿಸ್ತನಿಗೆ ಪ್ರಿಯರಾದ ದೇವಜನರೇ, ನಾವೀಗ ಓದಿದಂಥ ಈ ದೇವರ ವಾಕ್ಯದ ಭಾಗ ಸತ್ಯವೇದದಲ್ಲಿ ಇದೊಂದು ವಿಶೇಷವಾದ ವಚನ. ಇದು ನಮ್ಮ ಕಣ್ಣನ್ನು ತೆರೆಯಿಸುವ ವಚನ. ಕ್ರಿಸ್ತಿಯ ಜೀವಿತವನ್ನು ಹೇಗೆ ಜೀವಿಸಬೇಕೆಂಬುದನ್ನು ನಮಗೆ ಸರಿಯಾಗಿ ಮನದಟ್ಟು ಮಾಡುವ ವಚನ. ನಮಗಿರುವ ಇಹಲೋಕದ ಈ ಜೀವಿತದಲ್ಲಿ ನಮಗಿರುವಂಥ ಹೋರಾಟಗಳನ್ನು ಜಯಿಸಲು ನಮಗೆ ಬಹಳವಾಗಿ ಸಹಾಯಿಸುವಂಥ ವಚನ. ಹೇಗಿದು ವಿಶೇಷವಾದ ವಚನ, ಕಣ್ಣು ತೆರೆಸುವ ವಚನ. ಶ್ರೇಷ್ಠ ಅಪೊಸ್ತಲನಾದ ಪೌಲನು ಆತನ ಈ ವಾಕ್ಯವನ್ನು ಬರೆಯುವಾಗ ಆತನು ಹೀಗೆ ಬರಿತಾನೆ. ಇಲ್ಲಿ ವಾಕ್ಯ ಹೇಗೆ ಹೇಳ್ತದೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸಾಧಾರಣವಾಗಿ ಯೇಸುಕ್ರಿಸ್ತನ ಶಿಲುಬೆಯ ಧ್ಯಾನ ಮಾಡುವಾಗಲೂ ಅಥವಾ ಯೇಸುಕ್ರಿಸ್ತನ ಶಿಲುಬೆ ಚಿತ್ರಣವನ್ನು ನೋಡುವಾಗಲೂ ನಮ್ಮೆಲ್ಲರಿಗೂ ಅಭ್ಯಾಸ ಕಲ್ವಾರಿ ಶಿಲುಬೆಯಲ್ಲಿ ತೂಗಾಡುವ ಯೇಸುವನ್ನು ನೋಡುವ ಅಭ್ಯಾಸ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಈ ಮಾತಿನ ಅರ್ಥವೇನು? ಸಾಧಾರಣವಾಗಿ ನಾವು ಯೇಸುಕ್ರಿಸ್ತನ ಶಿಲುಬೆಯ ಧ್ಯಾನ ಮಾಡುವಾಗ ಅಥವಾ ಯೇಸುಕ್ರಿಸ್ತನನ್ನು ಶಿಲುಬೆಗೆ ಹಾಕಿರುವ ದೃಶ್ಯವನ್ನು ನೋಡುವಾಗ ನಮಗೆ ಕಲ್ವಾರಿ ಶಿಲುಬೆಯಲ್ಲಿ ಯೇಸುಕ್ರಿಸ್ತನ ಮಾತ್ರ ಕಾಣ್ತಾನೆ. ಆದರೆ ಇಲ್ಲಿ ಭಕ್ತನಾದ ಪೌಲನಿಗೆ ಕಲ್ವಾರಿ ಶಿಲುಬೆಯಲ್ಲಿ ತೂಗಾಡುವ ಯೇಸುವಿನೊಂದಿಗೆ ತನ್ನನ್ನು ತಾನು ಸಹ ಆತನು ನೋಡಿಕೊಳ್ತಾನೆ. ಯೇಸುಕ್ರಿಸ್ತನು ಶಿಲುಬೆಯಲ್ಲಿ ಜಡಿಯಲ್ಪಟ್ಟಾಗ ಅಲ್ಲಿ ಯೇಸುಕ್ರಿಸ್ತನು ಮಾತ್ರ ಇರಲಿಲ್ಲ, ಅಲ್ಲಿ ನಾನೂ ಜಡಿಯಲ್ಪಟ್ಟಿದ್ದೇನೆ ಎನ್ನುವಂಥ ವಿಶೇಷ ಪ್ರಕಟಣೆ ಗ್ರಹಿಕೆಯೊಂದಿಗೆ ಈ ವಾಕ್ಯವನ್ನು ಆತನು ಬರೆದಿದ್ದಾನೆ. ಹಾಗಾಗಿ ಇದು ಕಣ್ಣು ತೆರೆಸುವ ಒಂದು ವಿಶೇಷವಾದ ವಚನ. ಹಾಗಾದರೆ ಇನ್ನು ಮುಂದೆ ನಾನು ಯೇಸುಕ್ರಿಸ್ತನ ಕಲ್ವಾರಿ ಶಿಲುಬೆಯ ಧ್ಯಾನ ಮಾಡುವಾಗ ಯೇಸುಕ್ರಿಸ್ತನ ಕಲ್ವಾರಿ ಶಿಲುಬೆಯ ದೃಶ್ಯವನ್ನು ನಾನು ನೋಡುವಾಗ ಅಲ್ಲಿ ಯೇಸುಕ್ರಿಸ್ತನನ್ನು ಮಾತ್ರವಲ್ಲ, ಆತನೊಂದಿಗೆ ನನ್ನನ್ನು ಸಹ ನೋಡಿಕೊಳ್ಳಬೇಕು. ಯಾಕೆ ನಾನು ನೋಡಿಕೊಳ್ಳಬೇಕು? ಆತನು ಇಲ್ಲಿ ಮುಂದಿನ ಮಾತುಗಳನ್ನು ಹೇಳ್ತಾನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಏನಿದರ ಅರ್ಥ? ಪೌಲನು ಒಂದು ಕಾಲದಲ್ಲಿ ಅನೇಕರನ್ನ ಬೆದರಿಸುತ್ತಾ ಕೊಲೆ ಮಾಡಲು ಹಿಂದೆಗೆಯದೆ ಅನೇಕರ ಮೇಲೆ ರೌದ್ರಾವೇಶವುಳ್ಳವನಾಗಿ ಮತಾಭಿಮಾನದಿಂದ ಮೆರೆಯುತ್ತಾ ಇದ್ದಂಥ ಒಬ್ಬ ಮನುಷ್ಯ. ಹಾಗಾದರೆ ಈ ಹಳೆಯ ವ್ಯಕ್ತಿತ್ವ, ಈ ಹಳೆಯ ಸೃಷ್ಟಿ ಪೌಲನಿಗೆ ಕಲ್ವಾರಿ ಶಿಲುಬೆಯಲ್ಲಿ ಯೇಸುವಿನೊಂದಿಗೆ ಜಡಿಯಲ್ಪಟ್ಟಿದೆ ಎಂಬಂಥ ಪ್ರಕಟಣೆಯೊಂದಿಗೆ ಆತನಿಗೆ ಅದು ಅರ್ಥವಾಗ್ತದೆ. ಹಾಗಾದರೆ ನಾನು ಸಹ ಹಳೆಯ ಸೃಷ್ಟಿಯಾಗಿದ್ದು ಹಳೆಯ ಪಾಪದ ಜೀವಿತ, ದೇವರನ್ನು ನೋಯಿಸುವ ಜೀವಿತ, ದೇವರಿಗೆ ಎಲ್ಲ ವಿಧದಲ್ಲೂ ಅವಿಧೇಯನಾಗುವ ಜೀವಿತ, ಹಾಗಾದರೆ ಈಗ ಅದು ಎಲ್ಲಿದೆ? ಯೇಸುಕ್ರಿಸ್ತನ ಶಿಲುಬೆಯಲ್ಲಿ ಇದೆ. ನನ್ನ ಹಳೆಯ ಜೀವಿತ ಯೇಸುಕ್ರಿಸ್ತನೊಂದಿಗೆ, ನನ್ನ ಹಳೆಯ ವ್ಯಕ್ತಿತ್ವ, ಹಳೆಯ ವ್ಯಕ್ತಿಯಾದ ನಾನು ಯೇಸುಕ್ರಿಸ್ತನೊಂದಿಗೆ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದೇನೆ. ಆದುದರಿಂದ ಇನ್ನು ಜೀವಿಸುವನು ನಾನಲ್ಲ. ಅದರರ್ಥ ಪೌಲನ ರೌದ್ರಾವೇಶ, ಪೌಲನ ಮತಾಭಿಮಾನ, ಪೌಲನ ಬೆದರಿಸುವ ಮಾತುಗಳು, ಪೌಲನ ಕೊಲೆ ಮಾಡಿಸುವಷ್ಟು ರೋಷ, ದ್ವೇಷ ಅದಾವುದು ಈಗ ಆತನಲ್ಲಿ ಬದುಕಿಲ್ಲ. ಇನ್ನು ಆತನಲ್ಲಿ ಬದುಕಿರುವುದಾದರೆ ಏನೆಂಬುದಾಗಿ ಆತನು ಹೇಳ್ತಾನೆ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ನನ್ನ ಹಳೆಯ ವ್ಯಕ್ತಿತ್ವವು ಕ್ರಿಸ್ತನ ಶಿಲುಬೆಯಲ್ಲಿ ಜಡಿಯಲ್ಪಟ್ಟದೆ. ನನ್ನ ಹಳೆ ಸೃಷ್ಟಿಯ ಸ್ವಭಾವವು, ವ್ಯಕ್ತಿತ್ವವು ಕರ್ತನ ಶಿಲುಬೆಯಲ್ಲಿ ಜಡಿಯಲ್ಪಟ್ಟದೆ. ಆದರೆ ಪುನರುತ್ಥಾನ ಹೊಂದಿದ ನೀತಿವಂತನಾದ ಯೇಸು ಕ್ರಿಸ್ತನು ಈಗ ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಹಾಗಾದರೆ ಇದರರ್ಥ ನಾನು ಕ್ರಿಸ್ತನಲ್ಲಿ ಜೀವಿಸ್ತಿರುವುದರಿಂದ, ಕ್ರಿಸ್ತನ ಸ್ವಭಾವವು, ಕ್ರಿಸ್ತನ ನೀತಿಗೆ ನನ್ನಲ್ಲಿ ನೆಲೆಸಿರುವುದರಿಂದ ನಾನೊಬ್ಬ ನೂತನ ಸೃಷ್ಟಿ.
ನೂತನ ಸೃಷ್ಟಿ, ನೂತನ ಸ್ವಭಾವ, ಕ್ರಿಸ್ತನ ಮನಸ್ಸು, ಕ್ರಿಸ್ತನ ಸ್ವಭಾವ, ದೇವರ ಸ್ವಾರೂಪ್ಯ, ದೇವರ ಸ್ವಭಾವ, ಇವುಗಳು ಈಗ ನನ್ನಲ್ಲಿ ಜೀವಿಸ್ತಿದೆ ಎಂಬುವಂಥ ಮಾತುಗಳನ್ನು ಆತನು ಈ ವಿಧದಲ್ಲಿ ಅದನ್ನು ವ್ಯಕ್ತಪಡಿಸ್ತಾನೆ. ಈಗ ಆತನು ಹೇಳ್ತಾನೆ, ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ, ಈಗ ನಾನು ಶರೀರದಲ್ಲಿ ಬದುಕ್ತಿದ್ದೇನೆ, ಹಳೆ ಸೃಷ್ಟಿಯಾಗಿ ಅಲ್ಲ, ಹೊಸ ಸೃಷ್ಟಿಯಾಗಿ. ಅದಕ್ಕೆ ಆತನು ಕೊಡುವಂಥ ವಿವರಣೆ, ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಲ್ಲಿ. ಲೋಕವನ್ನು ಜಯಿಸಿದ ದೇವಕುಮಾರನು, ಸೈತಾನನನ್ನು ಜಯಿಸಿದ ದೇವಕುಮಾರನು, ಪುನರುತ್ಥಾನ ಹೊಂದಿದ ದೇವಕುಮಾರನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಈಗ ಹಳೆಯ ವ್ಯಕ್ತಿತ್ವದ, ಹಳೆಯ ಸೃಷ್ಟಿಯ ಯೋಚನೆಗಳು, ನೋಟಗಳು ಯಾವುದು ಇಲ್ಲವೇ ಇಲ್ಲ. ಹಳೆಯ ವ್ಯಕ್ತಿತ್ವದ ಚಿಂತನೆಗಳು ಇಲ್ಲವೇ ಇಲ್ಲ. ಈಗೆಲ್ಲವೂ ನೂತನ ಸೃಷ್ಟಿಯ ಕ್ರಿಸ್ತನ ಮನಸ್ಸು, ಕ್ರಿಸ್ತನ ಆಲೋಚನೆ. ದೇವರಿಗೆ ಸ್ತೋತ್ರ. ಇಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಆತನು ಮಾತನಾಡುವಾಗ ಮುಂದುವರೆದು ಹೇಳ್ತಾನೆ, ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಹಾಗಾದ್ರೆ ಹಳೆಯ ಸೃಷ್ಟಿಯಲ್ಲಿ ನಾನು ಎಷ್ಟು ದುಷ್ಟನಾಗಿದ್ದರೂ ಯೇಸು ನನ್ನನ್ನು ಪ್ರೀತಿಸಿದ್ದಾನೆ. ನಾನು ಹಳೆಯ ಸೃಷ್ಟಿಯಿಂದ ಪಾರಾಗಿ ನೂತನ ಸೃಷ್ಟಿಗೆ, ಕ್ರಿಸ್ತನ ಸಾರೂಪ್ಯಕ್ಕೆ, ಕ್ರಿಸ್ತನ ಸ್ವಭಾವಕ್ಕೆ ಸೇರಿಕೊಳ್ಳುವಂತೆ ಯೇಸು ಕ್ರಿಸ್ತನು ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ, ಮರಣಕ್ಕೆ ಒಪ್ಪಿಸಿಕೊಟ್ಟಿದ್ದಾನೆ. ನನಗೋಸ್ಕರ ತಾನೆಷ್ಟೋ ತ್ಯಾಗವನ್ನು ಮಾಡಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯವು ನಮಗೆ ಎಷ್ಟೋ ಆದರಣೀಯ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆನ ಯಾವ ನೋಟದಿಂದ ನೋಡಬೇಕೆಂಬುದನ್ನು ಕಲಿಸುವ ವಾಕ್ಯ. ಇದರ ನಿಮಿತ್ತ ಈ ಲೋಕದಲ್ಲಿ ನಾನು ಜೀವಿಸುವ ಜೀವಿತ ಇನ್ನು ನನ್ನದಲ್ಲ, ಅದು ಕ್ರಿಸ್ತನದು ಎಂಬ ಸ್ಪಷ್ಟ ಅರಿವನ್ನು ಕೊಡುವಂಥ ವಾಕ್ಯ. ದೇವರಿಗೆ ಸ್ತೋತ್ರ. ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಪರಲೋಕ ತಂದೆಗೆ ಈ ಅದ್ಭುತವಾದ ವಾಕ್ಯಕ್ಕಾಗಿ ಸ್ತೋತ್ರ. ಕಲ್ವಾರಿ ಶಿಲುಬೆಯಲ್ಲಿ ಯೇಸುವನ್ನು ಮಾತ್ರವಲ್ಲ, ಯೇಸುವಿನೊಂದಿಗೆ ನನ್ನನ್ನು ನೋಡಿಕೊಳ್ಳುವುದನ್ನು ಕಲಿಸಿಕೊಟ್ಟ ದೇವರೇ ಸ್ತೋತ್ರ. ನನ್ನ ಹಳೆಯ ಸೃಷ್ಟಿಯಲ್ಲಿ ಜಡಿಯಲ್ಪಟ್ಟು, ನನ್ನ ಹಳೆಯ ಸ್ವಭಾವಗಳು ಜಡಿಯಲ್ಪಟ್ಟು, ನನ್ನ ಹಳೆಯ ಚಿಂತನೆಗಳು ಜಡಿಯಲ್ಪಟ್ಟು, ಕರ್ತನೆ, ಇನ್ನೂ ನಾನು ಹಳೆಯ ಸೃಷ್ಟಿಯಾಗಿ ಜೀವಿಸದೆ ನನ್ನಲ್ಲಿ ಜೀವಿಸುವಾಗ ಕ್ರಿಸ್ತನ ಮನಸ್ಸನ್ನು ಹೊಂದಿ, ನೂತನ ಸ್ವಭಾವವನ್ನು ಹೊಂದಿ, ದೇವರ ಸಾರೂಪ್ಯವನ್ನು, ದೇವರ ಸ್ವರೂಪವನ್ನು ಹೊಂದಿ, ಕರ್ತನೆ ನೂತನ ಸೃಷ್ಟಿಗಳಾಗಿ ಜೀವಿಸುವಂಥ ಕರ್ತನೆ ಸೌಭಾಗ್ಯವನ್ನು, ಕರ್ತನೆ ಈ ಒಂದು ಕೃಪೆಯನ್ನು ನಮಗೆ ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ದೇವಕುಮಾರನೇ, ಲೋಕವನ್ನು ಜಯಿಸಿದಾತನೇ, ಸೈತಾನನ್ನು ಜಯಿಸಿದಾತನೇ, ಜೀವದಿಂದ ಎದ್ದು ಬಂದಾತನೇ, ನಿನ್ನ ಮೇಲಿನ ನಂಬಿಕೆಯಿಂದಲೇ ನಾನು ಜೀವಿಸುವಂತೆ ಕರ್ತನೆ, ನೀನು ಇಂತಹ ದುಷ್ಟನು, ಇಂಥ ಹಳೆ ಸೃಷ್ಟಿಯಾಗಿದ್ದ ನಮ್ಮನ್ನು ಕರ್ತನೆ ಪ್ರೀತಿಸಿ ನಿನ್ನನ್ನೇ ಒಪ್ಪಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನಾದ ಯೇಸುವೇ, ನಿನ್ನ ಈ ಮಹಾ ತ್ಯಾಗಕ್ಕಾಗಿ ಸ್ತೋತ್ರ. ನಮ್ಮ ಒಬ್ಬೊಬ್ಬರನ್ನ ನಿನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡೇ ನಿನ್ನ ಪಟ್ಟ ಈ ಒಂದು ಶಿಲುಬೆಯ ಶ್ರಮೆಗಾಗಿ ಸ್ತೋತ್ರ ಸಲ್ಲಿಸಿ, ಇಂಥ ಒಂದು ಗಲಾತ್ಯ 2:20 ಜೀವಿತವನ್ನು ಜೀವಿಸುವುದಕ್ಕೆ ನಮಗೆ ನೀನು ಸಹಾಯ ಮಾಡೆಂಬುದಾಗಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಿನಗೆ ಮಹಿಮೆ ಆಗಲಿ. ನಮ್ಮನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಟ್ಟು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.